ಇವತ್ತು ಪ್ರಶ್ನೆ ಎದ್ದಿರ್ತಕ್ಕಂಥದ್ದು, ಇವತ್ತು ಆಡಳಿತ ಪಕ್ಷದವರು ಇಫ್ ದ ವಾಂಟ್ ಟು ಯೂಸ್ ಲೆಜಿಸ್ಲೇಚರ್, ಇವತ್ತು ಸದನವನ್ನು ಬಳಸಿಕೊಂಡು ಇವತ್ತು ಸುಪ್ರೀಂ ಕೋರ್ಟಿನ ಆದೇಶವನ್ನು ಏನು ಆದೇಶ ಇರ್ತಕ್ಕಂಥ ಸಂದರ್ಭದಲ್ಲಿ ಸದನ ನಾವು ಬಳಸ್ಕೋಬೇಕು ಅನ್ನುವ ಉದ್ದೇಶ ಇದ್ರೆ ಅದು ಬೇರೆ ಪ್ರಶ್ನೆ. ಆದರೆ ಒಂದು ವಿರೋಧ ಪಕ್ಷದ ಕಡೆಯಿಂದ ಒಂದು ಸ್ಪಷ್ಟತೆ ಕೊಡ್ತೇವೆ. ನಾವಿವತ್ತು TDR ವಿಚಾರದಲ್ಲಿ ಅದು 16 ಎಕರೆನೋ 15 ಎಕರೆನೋ ಅದು 3,600 ಕೋಟಿ ಬೆಲೆ ಬಾಳ್ತಕ್ಕಂಥದ್ದು, ಇದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಎರಡನೇದಾಗಿ ನಾವು ಯಾವುದೇ ಒಂದು ರಾಜ ಮನೆತನದ ಪರವಾಗಿ ಅಥವಾ ಯಾರೋ ಶ್ರೀಮಂತರ ಪರವಾಗಿ ನಾವು ನಿಲ್ತೇವೆ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಬಿಕಾಸ್ ದ ವೈಡ್ನಿಂಗ್ ಆಫ್ ದಿಸ್ ರೋಡ್ ಇಟ್ಸ್ ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್. ಇವತ್ತು ಬೆಂಗಳೂರು ಮಹಾನಗರ ಸಿಂಗಾಪುರ್ ಮಾಡ್ತೀವಿ ಅಂತ ಹೇಳ್ತೀರಿ, ರೋಡ್ ವೈಡ್ನಿಂಗ್ ಆಗಬೇಕು, ಆ ಪ್ಯಾಲೇಸ್ ರೋಡ್ ಯಾವ ರೀತಿ ಟ್ರಾಫಿಕ್ ಜಾಮ್ ಆಗ್ತದೆ ಎಲ್ಲವೂ ಕೂಡ ನಾವೆಲ್ಲರೂ ಕೂಡ ಅನುಭವಿಸ್ತಾ ಇದ್ದೇವೆ. ಆದರೆ ಇಲ್ಲಿ ಪ್ರಶ್ನೆ ಎದ್ದಿರ್ತಕ್ಕಂಥದ್ದು, ಇವತ್ತು ಪ್ರಶ್ನೆ ಎದ್ದಿರ್ತಕ್ಕಂಥದ್ದು ಯಾವ ಸರ್ಕಾರದಲ್ಲಿ ಏನಾಗಿದೆ ಅನ್ನೋದು ಪ್ರಶ್ನೆ ಅಲ್ಲ. ಇವತ್ತು ಏಕಾಏಕಿಯಾಗಿ ರಾಜ್ಯ ಸರ್ಕಾರ ಯಾಕೆ ಎಚ್ಚೆತ್ಕೊಂಡಿದೆ ಅಂತ ಹೇಳಿದ್ರೆ, ಇವತ್ತು ರಾಜಮನೆತನದವರು ಇವತ್ತೇನು ಭಾರತೀಯ ಜನತಾ ಪಾರ್ಟಿಯಿಂದ ಸಂಸದರಾಗಿ ಗೆದ್ದಿದ್ದಾರೆ, ಈಗ ಎಚ್ಚೆತ್ಕೊಂಡಿರೋದು ರಾಜ್ಯ ಸರ್ಕಾರ. ಅಂದ್ರೆ ರಾಜಕೀಯ ವೈಷಮ್ಯ, ಸಭಾಧ್ಯಕ್ಷರೇ, ರಾಜಕೀಯ ಸೇಡು ತೀರ್ಸ್ಕೊಳ್ಳೋಕ್ಕೋಸ್ಕರ ಇವತ್ತು ಮಸೂದೆನ ಮಂಡನೆ ಮಾಡ್ತಾ ಇದ್ದಾರೆ. ಅದರರ್ಥ ನಾವು 3,600 ಕೋಟಿ ಕಡಿಮೆ ಆಯ್ತು ಜಾಸ್ತಿ ನಾವು ಚರ್ಚೆ ಮಾಡ್ತಾ ಇಲ್ಲ. ಯಾವಾಗ ಅವ್ರು ಬಂದಿಲ್ಲ MP ಆಗಿದ್ದಾರೋ ಈಗ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡಿದೆ. ಅದು ನಾಟಕ. ಆಯ್ತು, ಅವತ್ತಾಗಿ ನಿರ್ಧಾರ ಮಾಡಲಿಲ್ಲ. ಈ ರೀತಿ ರಾಜಕೀಯ ವೈಷಮ್ಯವನ್ನ ಅದನ್ನ ದುರುಪಯೋಗ ಪಡಿಸ್ಕೊಳ್ಳೋಕ್ಕೋಸ್ಕರ ಸದನವನ್ನ ದುರುಪಯೋಗ ಪಡಿಸ್ಕೋಬಾರ್ದು. ಅಷ್ಟು ಮಾತ್ರ ನಮ್ಮ ಕಾಳಜಿ ಅಷ್ಟೇನೆ. ಮಾನ್ಯ ಸಭಾಧ್ಯಕ್ಷರೇ, ತಮ್ಮದು ಆಕ್ಷೇಪ ಇಷ್ಟೇ ಸಭಾಧ್ಯಕ್ಷರೇ. ಮಾನ್ಯ ಸದಸ್ಯರು, ಬಿಜೆಪಿ ರಾಜ್ಯಾಧ್ಯಕ್ಷರು ಈ ಮಾತಾಡಬಾರ್ದಾಗಿತ್ತು. ನಾವು ರೋಡ್ ಮಾಡಬೇಕಂತ ಸದುದ್ದೇಶ ಅವ್ರ ಸರ್ಕಾರಕ್ಕೂ ಇತ್ತು, ನಮ್ದು ಇತ್ತು. ಬಟ್ ಅಟ್ ವಾಟ್ ಕಾಸ್ಟ್? ಯಾವುದು 100 ಕೋಟಿ ರೂಪಾಯಿ ಇರೋದ್ರೆ ನಾವು 1000 ಕೋಟಿ ರೂಪಾಯಿ ಸಾರ್ವಜನಿಕರ ದುಡ್ಡು ನಾವು ಕೊಡಕ್ಕಾಗ್ತದ? TDR ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಸರ್ಕಾರ ಈಗ ನೀವು ಇಲ್ಲಿದ್ದಿದ್ರೆ ಏನ್ ಮಾಡ್ತಾ ಇದ್ರಿ? ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದೆ. ಒಂದ್ ನಿಮಿಷ ಸರ್, ಇಟ್ ಇಸ್ ನಾಟ್ ದ ಕ್ವೆಶ್ಚನ್ ಆಫ್ ಬಿಜೆಪಿ ಕಾಂಗ್ರೆಸ್. It is a question at what cost are you ready to build infrastructure? ನೀವು ಸಿಂಗಾಪುರ್ ಮಾಡಿ ಬೇಡ ಅಂತ ಇಲ್ಲ, ಆದ್ರೆ ಎಲ್ಲಾನು ಒಂದೇ ಕಡೆ. ಒಂದೇ ನಿಮಿಷ. ದಟ್ ಈಸ್ ದ ರೀಸನ್ ವೈ ಬಿಜೆಪಿ ಗವರ್ಮೆಂಟ್ ಆಲ್ಸೋ ಡಿಡ್ ನಾಟ್ ಅಪ್ರೂವ್ ದಿಸ್. ಅಬ್ಸಲ್ಯೂಟ್ಲಿ ರಾಜಕೀಯ ಸೇಡ್ ತೀರ್ಸ್ಕೊಳಕ್ ಹೊರಟಿದ್ರಿ, ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲ, my only request, appreciate what you said, sir. That means you are contradicting yourself. ಯಾಕಂದ್ರೆ ಒಂದ್ ನಿಮಿಷ ಕೇಳಿ, ನಾವು ಮಾಡ್ತಾ ಇರೋದು ಅಚಾನಕ್ ಆಗಿ ಎಚ್ಚರಿಕೆ ಆಗಿದೆ ಸರ್ಕಾರಕ್ಕೆ. ಬಿಜೆಪಿ MP ಆಗಿ ಗೆದ್ದಿದ್ದಾರೆ ಅಂತ ಅದು ನಮ್ಮ ಪ್ರಶ್ನೆ. ಒಂದ್ ನಿಮಿಷ, ಮುಂಚೆ ನಮ್ಮ ಸರ್ಕಾರದಾಗ ಏನ್ ಮಾಡ್ತಾ ಇದ್ರೆ? crores per acre is only the consent for us. ಈ ಸದನಕ್ಕೆ ತಂದಿರ್ತಕ್ಕಂಥದ್ದು 200 ಕೋಟಿ ಪರ್ ಏಕರ್ ವರ್ತ ಅನ್ನೋದಕ್ಕೆ ನಡೀತಕ್ಕಂಥ ಮಾತಷ್ಟೇ. ಅದ್ರ ಬಗ್ಗೆ ಇರೋದು ಈಗ, ಅದ್ರ ಬಗ್ಗೆ pay 3,000 crores for 15 acres is the point we are discussing here. ಸರ್ಕಾರ ಎಲ್ಲಿ ಕೊಡ್ತೇವೆ? ಸಂತೋಷ ಮಾತಾಡ್ತೀರಿ, ದುಡ್ಡು ಸರ್ಕಾರ ಕೊಡೋದ? ಒಂದು ಕೊಟ್ಟಿಲ್ಲ. ಈಗ ವಿಜೇಂದ್ರ ಅವರು ಹೇಳಿದಂಗೆ ಅಧ್ಯಕ್ಷ ಸರ್ಕಾರ ಇವತ್ತು ಒಂದೇ ನಿಮಿಷ ಇವತ್ತು TDR ನ ಇಡೀ ಬೆಂಗಳೂರು ನಗರದಲ್ಲಿ ಎಲ್ಲಿಯೂ ಕೂಡ ಸರ್ಕಾರದ ಖಜಾನೆಯಿಂದ ಯಾರಿಗೂ ಕೂಡ ಕೊಟ್ಟಿಲ್ಲ. ಒಂದು ಇರಪ್ಪ, ಯಾರು ಬಿಲ್ಡರ್ಸ್ ಇದ್ದಾರೆ, ನಿಮಗೆ ಬೇಕಾದ್ರೆ ನೀವು ಎಷ್ಟು ದುಡ್ಡಿದೆ ಕೊಟ್ಟು ತಗೊಬಹುದು. ಅದು ಅದನ್ನ ಸನ್ಮಾನ್ಯ ಕಾನೂನು ಸಚಿವರು ಹೇಳ್ಬೇಕಾಗ್ತದೆ. ಈಗ ಯಾಕಂದ್ರೆ ಇದು ಸರ್ಕಾರದ ಬೊಕ್ಕಸದಿಂದ ಕೊಡಲ್ಲ ಯಾರು. ಸರ್ಕಾರದ ಪಕ್ಷದಿಂದ ಕೊಡೋದಾದ್ರೆ ಖಂಡಿತವಾಗಿ
ಅದಕ್ಕೆ ನಾವು ಕೂಡ ಖಂಡಿತವಾಗಿ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಸರ್ ಇಲ್ಲ ಬಸವರಾಜಣ್ಣ, TDR ವಿಚಾರದಲ್ಲಿ ಇವತ್ತು ಸಾಕಷ್ಟು ರೋಡ್ಗಳನ್ನ ನಾವು ವೈಡನ್ ಮಾಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ಅಲ್ಲಿನ ಮಾನದಂಡಗಳನ್ನ ಇಟ್ಕೊಂಡು ನಾವು ಅದಕ್ಕೆ TDR ಅನ್ನು ಫಿಕ್ಸ್ ಮಾಡ್ತಾರೆ. ಅದ್ರ ಪ್ರಕಾರ ಯಾರು ಬಿಲ್ಡರ್ಗಳು ತಗೊಂಡು ಅವರು ಇನ್ನೂ 3-4 ಫ್ಲೋರ್ಗಳನ್ನ ಎಕ್ಸ್ಟ್ರಾ ಮಾಡ್ಕೊಳ್ಳಿಕ್ಕೆ ಅದನ್ನ ಪರ್ಚೇಸ್ ಮಾಡಿ ಅದನ್ನ ಮಾಡೋಂಥದ್ದು ಪ್ರಕ್ರಿಯೆ. ಹಾಗಾಗಿ ಇದು ಏನು ಕಾನೂನು ಸಚಿವರು ತಂದಿದ್ದಾರೆ ಅದನ್ನ ಮರುಪರಿಶೀಲನೆ ಮಾಡೋದು ಅದಕ್ಕಷ್ಟು ವ್ಯಾಲ್ಯೂ ಇದೆ ಅಂತ ಕೇಳುವಂಥದ್ದು. ಅಲ್ಲ, ಅಭಿವೃದ್ಧಿ ಆಗ್ಲಿ ಅಲ್ಲ, ರೋಡ್ ಮಾಡಬಾರ್ದು ಅಂತ ನಾವು ಹೇಳ್ತಾ ಇಲ್ಲ. ರೋಡನ್ನ ರೋಡನ್ನ ಮಾಡಬಾರ್ದು ಅಂತ ನಾವು ಯಾರು ಹೇಳ್ತಾ ಇಲ್ಲ. ಬೆಂಗಳೂರು ಅಭಿವೃದ್ಧಿ ಆಗ್ಬೇಕು ಅನ್ನೋದು ನಮ್ಮ ಅನಿಸಿಕೆ. ಆ ರೋಡ್ ಆಗ್ಲಿ, ಆದ್ರೆ TDR ನ ಮತ್ತೊಂದ್ಸರಿ ಆ ಅಧಿಕಾರಿಗಳ ವಿವೇಚನೆಗೆ ಬಿಟ್ಟು ಅಲ್ಲಿ ಯಾವ ಮಾನದಂಡ ಇಟ್ಕೊಂಡು ಯಾವ ದರ ನಿಗದಿ ಮಾಡ್ಬೇಕಂತ ಹೇಳಿ ಅದನ್ನ ಮಾಡಿ ಅದನ್ನ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿ ತದನಂತರ ತೀರ್ಮಾನ ಮಾಡಿದ್ರೆ ಅದು ಸೂಕ್ತ ಅನ್ನೋದು ನನ್ನ ಇದು. ಮಾನ್ಯ ಅಧ್ಯಕ್ಷರೇ, ನಾನು ಹೇಳ್ತಾ ಇರೋದು ಇಷ್ಟೇ. ಈಗ ವಿಜೇಂದ್ರ ಅವರು ಎದ್ದು ನಿಂತು ಹೇಳಿದ್ರು ಅದಕ್ಕೆ ನಾವು ಕೂಡ ಡಿಸಿಷನ್ ತಗೊಂಡಿಲ್ಲ, ಯಾಕಂದ್ರೆ ದುಬಾರಿ ಆಗ್ತಾ ಇದೆ ಅಂತ. ಈಗ ನಾವು ಅದಕ್ಕೆ ತಾನೇ ನಾವು ನಮ್ಮ ಜನರ ಹಿತಾಸಕ್ತಿ ಕಾಪಾಡ್ಲಿಕ್ಕೆ ಡಿಸಿಷನ್ ತಗೊಂಡಿರೋದು. ಈಗ ಅದಕ್ಕೆ ನೀವು ಬಂದು ಇಲ್ಲ ಅವರು ಸಂಸದರಿದ್ದಾರೆ ಅದಕ್ಕೆ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳೋದು ತಪ್ಪಲ್ಲ. ಅಂದ್ರೆ ಅವಾಗ ಹಿಂದಿನ MP ಇದ್ದಾಗ ಅವ್ರು ಕಾಂಗ್ರೆಸ್ MP ಇದ್ರು. ದಟ್ ಮೀನ್ಸ್ ಯು ಟುಕ್ ಅ ಡಿಸಿಷನ್ ಬೇಸ್ಡ್ ಪೊಲಿಟಿಕಲ್ ಡಿಸಿಷನ್ ಆರ್ ಇನ್ ಇಂಟ್ರೆಸ್ಟ್ ಆಫ್ ಬೆಂಗಳೂರಿಯನ್ಸ್. ಒಂದ್ ನಿಮಿಷ. ಎರಡನೇದು ಅವ್ರು ಹೇಳಿದ್ರು ನೀವು ಲೆಜಿಸ್ಲೇಚರ್ ಅನ್ನ ದುರುಪಯೋಗ ಮಾಡ್ಬಿಟ್ಟು ಇದನ್ನ ಮಾಡ್ತಾ ಇದ್ದೀರಿ ಅಂದ್ರೆ, ಸರ್ ಎನಿ ಡಿಸಿಷನ್ ದಟ್ ಹ್ಯಾಸ್ ಟು ಬಿ ಟೇಕನ್ ಇನ್ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್ ಹ್ಯಾಸ್ ಟು ಕಮ್ ಟು ದ ಲೆಜಿಸ್ಲೇಚರ್. ಈಗ ಒಂದ್ ಸೆಕೆಂಡ್ ಜನರ ಪರವಾಗಿ ಕೊಡಕ್ ತಯಾರಿಲ್ಲ. ಆಯ್ತು, ಚರ್ಚೆ ಮಾಡಲಿ. ಒಂದ್ ಸೆಕೆಂಡ್ ಅಶ್ವಥ್ ಅವರೇ, ಅಶ್ವಥ್ ಅವರೇ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಆಯ್ತು, ಒಂದ್ ಸೆಕೆಂಡ್ ಕೇಳಿ. ಆಯ್ತು, ನಾನು ಹೇಳ್ದು ಕೇಳಿ. ಈಗ ಒಂದ್ ಸೆಕೆಂಡ್ ರಾಮಮೂರ್ತಿ, ಒಂದ್ ಸೆಕೆಂಡ್ ಆಯ್ತು, ಒಂದ್ ಸೆಕೆಂಡ್ ಯಾಕೆ ನೀವೆಲ್ಲ ಮಾತಾಡ್ತೀರಿ? ಅಶ್ವಥ್ ಅವರೇ, ಅಶ್ವಥ್ ಅವರೇ ಅಶ್ವಥ್ ಅವರೇ ನಾ ಹೇಳ್ದು ಕೇಳಿ. ಇವಾಗ ಒಂದ್ ಸೆಕೆಂಡ್ ರಾಮಮೂರ್ತಿ, ಒಂದ್ ಸೆಕೆಂಡ್ ಕೇಳಿ. ಒಂದ್ ಸೆಕೆಂಡ್ ಕೇಳಿ. ಆಯ್ತು, ಒಂದ್ ಸೆಕೆಂಡ್ ಕೇಳಿ. ಆಯ್ತು, ಒಂದ್ ಸೆಕೆಂಡ್, ಒಂದು ನಿಮಿಷ ಒಳ್ಳೆ ಕೇಳಿ. ಆಯ್ತಪ್ಪ, ನಾ ಮಾತಾಡ್ತೇನೆ. ಒಂದ್ ಸೆಕೆಂಡ್ ಇಲ್ಲಪ್ಪ, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಆಯ್ತು, ಒಂದು ಸೆಕೆಂಡ್ ನೀವು ಒಂದು ನಿಮಿಷ ಆಯ್ತಲ್ಲ, ಕೂತ್ಕೊಳ್ಳಿ. ಒಂದ್ ಸೆಕೆಂಡ್ ಆಯ್ತು, ನಾನು ಹೇಳ್ತೇನೆ. ಒಂದು ನಿಮಿಷ ಕೇಳಿ ಅಂತ ಹೇಳ್ತೇನೆ ನಾನು. ಆಯ್ತು, ನೀವು ಕೇಳಿಗ ಕೂತ್ಕೊಳ್ಳಿ.